ಅರ್ಧ ಪಾವು ಹೆಸರುಬೇಳೆ, ಅರ್ಧ ಪಾವು ಹೆಸರುಬೇಳೆ ತೊಳೆದು ಕುಕ್ಕರಲ್ಲಿ ಬೇಯಿಸ್ಕೋಬೇಕು. ಎರಡು ಕೂಗಿಸ್ಬೇಕು. ಕಾಯಿ ಅರ್ಧ ತೆಂಗಿನಕಾಯಿ, ಹಾಂ, ಒಂದು 10-12 ಖಾರಕ್ಕೆ ಮೆಣಸಿನ್ಕಾಯಿ, ಆಮೇಲೆ ಒಂದು ಸ್ಪೂನಷ್ಟು ಮೆಣಸು, ಒಂದು ಸ್ಪೂನಷ್ಟು ಜೀರಿಗೆ, ಹಾಂ, ಆಮೇಲೆ ಒಂದು ಇಂಚಷ್ಟು ಶುಂಠಿ, ಒಂದು ಅರ್ಧ ಇಂಚಷ್ಟು ಹಚ್ಚಿ ಸಣ್ಣಕ್ಕೆ ಹಾಕ್ಕೋಬೇಕು. ಇದಿಷ್ಟನ್ನು ಮಿಕ್ಸಿಗೆ ಹಾಕ್ಕೋಬೇಕು. ತುಂಬ ನುಣ್ಣಗೆ ರುಬ್ಕೋಬಾರ್ದು, ತರಿಯಾಗಿ ರುಬ್ಕೋಬೇಕು. ಒಂದು ಪಾವು ಅವಲಕ್ಕಿ ಹಾಕಿದ್ದೀನಿ. ಅವಲಕ್ಕಿ ಕ್ಲೀನಾಗಿ ತೊಳ್ಕೊಬೇಕು ಒಂದು 3 ಸತಿ. ಸ್ಟವ್ ಮೇಲೆ ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಬಿಸಿ ಆಗೋವರೆಗೂ, ಬಾಣಲಿ ಬಿಸಿ ಆದಮೇಲೆ 2 ಸ್ಪೂನು ತುಪ್ಪ, 2 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ, 1 ಸ್ಪೂನ್ ಎಣ್ಣೆ, ಸಾಸಿವೆ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಚಿಟಪಟ ಅಂದಮೇಲೆ ಕರಿಬೇವು ಒಗ್ಗರಣೆ, ಹಿಂಗು, ಆಮೇಲೆ ಈ ಮಿಕ್ಸಿಗೆ ಹಾಕಿಟ್ಕೊಂಡಿದ್ನಲ್ಲ ಕಾಯಿ, ಮೆಣಸಿನ್ಕಾಯಿ, ಶುಂಠಿ, ಜೀರಿಗೆ, ಮೆಣಸು ಮಿಕ್ಸಿಗೆ ಹಾಕ್ಕೊಂಡಿರೋದನ್ನು ಈ ಒಗ್ಗರಣೆಗೆ ಹಾಕ್ತಾಯಿದ್ದೀವಿ. ಸ್ವಲ್ಪ ಅದು ಆಡಿಸ್ಬಿಟ್ಟು ಹೆಸರುಬೇಳೆ ಹಾಕ್ತಾಯಿದ್ದೀವಿ. ಒಂದು ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಒಂದೂವರೆಷ್ಟು ಉಪ್ಪು ಹಾಕಿ, ಒಂದು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಆಮೇಲೆ ಈ ತೊಳೆದಿಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರೋ ಅವಲಕ್ಕಿನ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ 1-2 ನಿಮಿಷ ಚೆನ್ನಾಗಿ ಕುದಿಯಕ್ಕಿಡೋಣ. ಸ್ವಲ್ಪ 2 ನಿಮಿಷ ಕುದ್ದಾದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. 4 ಜನ ತಿನ್ಬೋದು ಇದನ್ನು, 4 ಜನಕ್ಕೆ ಸರ್ವ್ ಮಾಡ್ಬೋದು.